ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ಚ್ 27 ಗುರುವಾರ. ಇವತ್ತಿನಿಂದ LPG ಸಿಲಿಂಡರ್ ಮತ್ತು ರೇಷನ್ ಕಾರ್ಡ್ನಲ್ಲಿ ಒಟ್ಟು 7 ಮಹತ್ವದ ಬದಲಾವಣೆಗಳಾಗ್ತಾ ಇದೆ. ಹೌದು, ನವದೆಹಲಿ ಕೇಂದ್ರ ಸರ್ಕಾರದ ಕಡೆಯಿಂದ LPG ಸಿಲಿಂಡರ್ ಯೂಸ್ ಮಾಡ್ತಿರುವಂಥವರಿಗೆ ರೇಷನ್ ಕಾರ್ಡ್ಗಳಲ್ಲಿ ಬಹುಮುಖ್ಯ 7 ರೀತಿಯ ಬದಲಾವಣೆಗಳನ್ನ ಮಾಡ್ತಾ ಇದೆ. ರೇಷನ್ ಕಾರ್ಡ್ ಇರೋಂಥವ್ರು ಜೊತೆಗೆ ಪ್ರತಿದಿನ LPG ಸಿಲಿಂಡರ್ ಯೂಸ್ ಮಾಡ್ತಿರೋಂಥವ್ರು, ಡೈಲಿ ನಾವು LPG ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಪ್ರತಿಯೊಬ್ಬರ ಮನೆಯಲ್ಲೂ LPG ಸಿಲಿಂಡರ್ ಇದ್ದೇ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 7 ಹೊಸ ಬದಲಾವಣೆಗಳು ಜಾರಿಗೆ ತರ್ತಾ ಇದೆ. ಈ ನಿಯಮಗಳನ್ನ ನೀವೇನಾದರೂ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ರೇಷನ್ ಕೂಡ ಸಿಗೋದಿಲ್ಲ, LPG ಸಿಲಿಂಡರ್ ಕೂಡ ಸ್ಟಾಪ್ ಆಗುತ್ತೆ. ಏನೇನು ಹೊಸ ನಿಯಮಗಳು ಅನ್ನೋದನ್ನ ಒಂದೊಂದಾಗಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಕಾರಣ ಏನಪ್ಪ ಅಂದರೆ ಸುರಕ್ಷೆ ಮತ್ತು ಪಾರದರ್ಶಕತೆಯನ್ನು ತರೋ ಉದ್ದೇಶದಿಂದ ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ. ಗೃಹ ಬಳಕೆ LPG ಸಿಲಿಂಡರ್ ಮತ್ತು ರೇಷನ್ ಕಾರ್ಡ್ಗಳಲ್ಲಿ ಒಟ್ಟು 7 ಬದಲಾವಣೆಗಳು ಬಂದಿದ್ದಾವೆ. ಹಾಗಿದ್ರೆ ಮೊದಲನೇ ಬದಲಾವಣೆ ಏನು? ಮೊದಲನೇದಾಗಿ ನಾನು ರೇಷನ್ ಕಾರ್ಡ್ ಇರುವಂಥವರಿಗೆ ಸಂಬಂಧಪಟ್ಟಂತಹ ಮೊದಲನೇ ಬದಲಾವಣೆನ ತಿಳಿಸ್ತಾ ಇದ್ದೀನಿ. ಡಿಜಿಟಲ್ ರೇಷನ್ ಕಾರ್ಡ್. ಇದೀಗ ಎಲ್ಲ ರೇಷನ್ ಕಾರ್ಡ್ಗಳನ್ನು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಸೊ ಇದರಿಂದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಪಡಿತರ ಈ ವಿತರಣೆ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಾಡೋ ಗುರಿಯನ್ನು ಸರ್ಕಾರ ಹೊಂದಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ತಮ್ಮ ರೇಷನ್ ಕಾರ್ಡ್ನ ಡಿಜಿಟಲ್ ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ. ಸೊ ಇದು ಮುಖ್ಯವಾಗಿ ವಲಸೆ ಕಾರ್ಮಿಕರಿಗಾಗಿ ಜಾರಿಗೆ ತರಲಾಗಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಯೋಜನೆಯಡಿ ಕಾರ್ಡನ್ನು ನೀವು ಡಿಜಿಟಲ್ ಮಾಡಿಕೊಂಡ್ರೆ ದೇಶದ ಯಾವುದೇ ಭಾಗದಲ್ಲಿ ಬೇಕಿದ್ರೂ ನೀವು ರೇಷನ್ನ ತಗೋಬೋದಾಗಿರುತ್ತೆ. ನೀವು ಬೆಂಗಳೂರಲ್ಲಿದ್ದರೂ ರೇಷನ್ ತಗೋಬಹುದು ಅಥವಾ ದೆಹಲಿಯಲ್ಲಿದ್ದರೂ ಬೇರೆ ರಾಜ್ಯದಲ್ಲಿದ್ದರೂ ಕೂಡ ರೇಷನ್ ತಗೋಬೋದಾಗಿರುತ್ತೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ನೆಕ್ಸ್ಟ್ ಮೂರನೇದು ಬಂದು EYC ಮತ್ತು EKYC ಮತ್ತು ಬಯೋಮೆಟ್ರಿಕ್ ವೆರಿಫಿಕೇಷನ್ ಕಡ್ಡಾಯ. ಯಾರು BPL ರೇಷನ್ ಕಾರ್ಡ್ ಹೊಂದಿರ್ತೀರಾ ಅಥವಾ APL ಆಗಿರ್ಬೋದು, ಎಲ್ಲ ಯಾವುದೇ ರೀತಿಯ ರೇಷನ್ ಕಾರ್ಡ್ ಇದ್ರೂ ಕೂಡ ನೀವು ಪ್ರತಿಯೊಬ್ಬರು EKYCನ ಮತ್ತು ಬಯೋಮೆಟ್ರಿಕ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ. ಇದು ಮಾಡಿಸ್ಕೊಂಡಿಲ್ಲ ನಿಮ್ಮ ರೇಷನ್ ಕಾರ್ಡ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಮತ್ತು ಇದರಿಂದ ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ, EKYC ಏನಕ್ಕೆ, ಬಯೋಮೆಟ್ರಿಕ್ ವೆರಿಫಿಕೇಷನ್ ಏನಕ್ಕೆ ಅಂದರೆ ನಕಲಿ ರೇಷನ್ ಕಾರ್ಡ್ಗಳನ್ನ ಪತ್ತೆ ಹಚ್ಚೋದಕ್ಕೆ. ಇನ್ ಕೇಸ್ ಕೆಲವರು ಡೆತ್ ಆಗಿರ್ತಾರೆ ಅಥವಾ ಕೆಲವರು ಹೆಸರಲ್ಲಿ ಸುಳ್ಳು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ರೇಷನ್ನ ಪಡ್ಕೊತಾ ಇರ್ತಾರಲ್ವ, ಅದನ್ನು ಪತ್ತೆ ಹಚ್ಚೋದಕ್ಕೆ ಸುಲಭ ಆಗುತ್ತೆ. ಯಾರು ಎಲಿಜಿಬಲ್ ಇರೋಲ್ವೋ ಅಂಥವರೆಲ್ಲ ದೇಶದಲ್ಲಿ ರೇಷನ್ ಕಾರ್ಡ್ನ ಬೆನಿಫಿಟ್ನ ಪಡ್ಕೊತಾ ಇರ್ತಾರಲ್ವ, ಅದನ್ನೆಲ್ಲ ಕಡಿವಾಣ ಹಾಕೋದಕ್ಕೋಸ್ಕರ EKYC ಕಂಪಲ್ಸರಿ ಮಾಡಿದ್ದಾರೆ. EKYC ಮಾಡಿಸೋದಕ್ಕೆ ಮಾರ್ಚ್ 31ನೇ ತಾರೀಕು ಕೊನೆಯ ದಿನ ಆಗಿರುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರಾದರೂ EKYCನ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ರೇಷನ್ ಅಂಗಡಿಗಳಿಗೆ ಹೋಗಿ EKYCನ ಮಾಡಿಸ್ಕೊಳ್ಳಿ. ಇನ್ನು LPG ಸಿಲಿಂಡರ್ ಯೂಸ್ ಮಾಡ್ತಿರೋಂಥವ್ರಿಗೆ 4 ಹೊಸ ನಿಯಮಗಳು ಬಂದಿದೆ. ಅದರಲ್ಲಿ ಮೊದಲನೇದು ಬಂದು KYC ಮತ್ತು ಆಧಾರ್ ಮೊಬೈಲ್ ಲಿಂಕಿಂಗ್ ಅಂತ. ಏನಂದರೆ ನೀವು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡಬೇಕು ಅಂದರೆ EKYC ಕಡ್ಡಾಯವಾಗಿ ಮಾಡ್ಕೊಂಡಿರಬೇಕಾಗುತ್ತೆ. ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ನ ನೀವು ಲಿಂಕ್ ಮಾಡ್ಕೊಂಡಿರಬೇಕಾಗುತ್ತೆ. ಇದು ಕಂಪಲ್ಸರಿ ಇರುತ್ತೆ. EKYC ಆಗಿಲ್ಲ ಅಂದರೆ ನಿಮಗೆ ಸಿಲಿಂಡರ್ ಕೂಡ ಸಿಗೋದಿಲ್ಲ. ಇನ್ನೊಂದು ಮುಖ್ಯವಾಗಿ OTP ವೆರಿಫಿಕೇಷನ್ ಇದಾಗಲೇ ಜಾರಿಲಿದೆ, ನಿಮಗೂ ಕೂಡ ಗೊತ್ತಿರುತ್ತೆ. ಈಗ ನೀವು ಗ್ಯಾಸ್ ಬುಕ್ಕಿಂಗ್ ಮಾಡ್ತೀರಾ, ಸಿಲಿಂಡರ್ ಬುಕ್ಕಿಂಗ್ ಆದಮೇಲೆ ನಿಮಗೆ OTP ವೆರಿಫಿಕೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಅಂದರೆ ಈಗ ನೀವು ಬುಕ್ ಮಾಡಿದ್ಮೇಲೆ ಅವ್ರಿಗೆ ಸಿಲಿಂಡರ್ ಕೊಡೋಕೆ ಬರ್ತಾರಲ್ವಾ, ಸಿಲಿಂಡರ್ ಕೊಡೋಕೆ ಬಂದಾಗ OTP ಹೇಳಿ ಅಂತ ಹೇಳ್ತಾರೆ. OTPನ ಹೇಳಿದ್ರೆ ಮಾತ್ರ ನಿಮಗೆ ಸಿಲಿಂಡರ್ನ ಕೊಡ್ತಾರೆ. ಇದರಿಂದ ನಕಲಿ ಕ್ಲೇಮ್ಸ್ಗಳು ಮತ್ತು ತಪ್ಪಾದ ಗ್ರಾಹಕರಿಗೆ ಸಿಲಿಂಡರ್ ಹೋಗೋದು ರವಾನೆ ಆಗೋದನ್ನ ತಪ್ಪಿಸಲಾಗುತ್ತೆ. ವೆರಿಫಿಕೇಷನ್ ಮಾಡಿದ್ರೆ OTPನ ತೊಗೊಂಡ್ರೆ ಯಾರಿಗೆ ಕೊಡಬೇಕೋ ಅಂಥವ್ರಿಗೆ ಮಾತ್ರ ಸಿಲಿಂಡರ್ ಕೊಡೋಂಗಾಗುತ್ತೆ. ಕೆಲವರು ಸುಳ್ಳು ಹೇಳಿ ಅಥವಾ ಬೇರೆಯವ್ರ ಸಿಲಿಂಡರ್ ಎಲ್ಲ ತೊಗೊಳ್ತಾರಲ್ಲ, ಅದಕ್ಕೆಲ್ಲ ಕಡಿವಾಣ ಹಾಕಬಹುದು ಅನ್ನೋದಕ್ಕೋಸ್ಕರ ಸಿಲಿಂಡರ್ ಇರೋಂಥವ್ರಿಗೆ ಈ 2 ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ. ಮೂರನೇ ರೂಲ್ಸ್ ಬಂದು ಸಬ್ಸಿಡಿ ಮತ್ತು ಸಿಲಿಂಡರ್ ಲಿಮಿಟ್ನಲ್ಲಿ ಬದಲಾವಣೆ ಸಾಧ್ಯತೆ. LPG ಗ್ಯಾಸ್ ಸಬ್ಸಿಡಿ ಏನು ಕೊಡ್ತಾ ಇದ್ದಾರೆ ಅಲ್ವಾ, ಅದನ್ನು ಮತ್ತಷ್ಟು ಪಾರದರ್ಶಕತೆ ಮಾಡಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಮುಂದೆ ಆಗಿದೆ. ಸೊ ಮತ್ತೊಂದೆಡೆ ಗ್ರಾಹಕರು ಪಡೆಯುವ ಗ್ಯಾಸ್ ಲಿಮಿಟ್ ಮೇಲೆ ಬದಲಾವಣೆಗಳಾಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ವರ್ಷಕ್ಕೆ ಇಷ್ಟು ಸಿಲಿಂಡರ್ನ ನೀವು ತಗೋಬಹುದು ಅಂತ ಇರುತ್ತೆ ಅಲ್ವಾ, ಅದಕ್ಕೆ ಲಿಮಿಟ್ನ ಹೇರೋವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು 4ನೇದು ಸ್ಮಾರ್ಟ್ ಚಿಪ್ ಸಿಲಿಂಡರ್ ಅಂತ. ಅಂದರೆ ಸಿಲಿಂಡರ್ನಲ್ಲಿ ಸ್ಮಾರ್ಟ್ ಚಿಪ್ನ ಅಳವಡಿಸುವಂಥದ್ದು. ಇದರಿಂದ ನಿಮ್ಮ ಗ್ಯಾಸ್ ಸಿಲಿಂಡರ್ ಈಗ ಎಷ್ಟಿದೆ, ಕಮ್ಮಿ ಆಗೋದಕ್ಕೆ ಅಂದರೆ ಖಾಲಿ ಆಗ್ತಾ ಬರ್ತಾ ಇದೆ ಅಥವಾ ಏನಾದರೂ ಲೀಕೇಜ್ ಆಗ್ತಾ ಇತ್ತು ಅಂದರೆ ಅದರಿಂದ ಏನು ಪ್ರಾಬ್ಲಮ್ ಆಗದೆ ಇರೋ ರೀತಿಯಾಗಿ ಮೊದಲಿಗೇನೆ ಕೇರ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಸ್ಮಾರ್ಟ್ ಚಿಪ್ನ ಅಳವಡಿಸುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದಿಷ್ಟು ರೇಷನ್ ಕಾರ್ಡು ಮತ್ತು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿರುವಂಥವ್ರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತರ್ತಿರುವಂತಹ ಒಟ್ಟು 7 ರೂಲ್ಸ್ಗಳಾಗಿರುತ್ತೆ. 7 ಕೂಡ ಕಂಪಲ್ಸರಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ನ ಡಿಜಿಟಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ಮಾರ್ಚ್ 27 ಇವತ್ತರಿಂದ ಕಂಪಲ್ಸರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋದು ಮುಖ್ಯವಾಗಿರೋದು. ಮತ್ತು ನಿಮಗೆ ಈಗ ಆಲ್ರೆಡಿ ಗೊತ್ತೇ ಇರುತ್ತೆ, ನೀವು ಸಿಲಿಂಡರ್ ಬುಕ್ ಮಾಡಿದ್ದೀರಾ, ನಿಮಗೆ ಸಿಲಿಂಡರ್ ಕೊಡೋಕೆ ಬರ್ತಾ ಇದ್ದಾರೆ ಅಂದರೆ OTP ವೆರಿಫಿಕೇಷನ್ ಮಾಡಲೇಬೇಕು. OTP ಹೇಳಿದ್ರೆ ಮಾತ್ರ ನಾವು ಸಿಲಿಂಡರ್ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಕಂಪಲ್ಸರಿ. ಮತ್ತು ರೇಷನ್ ಕಾರ್ಡ್ಗೆ ಪ್ರತಿಯೊಬ್ಬರು ಕೂಡ EKYCನ ಮಾಡಿಸ್ಕೊಳ್ಳೇಬೇಕು. ಇನ್ ಕೇಸ್ ನೀವು EKYC ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ
ರೇಷನ್ನು ಕ್ಯಾನ್ಸಲ್ ಆಗುತ್ತೆ ಮತ್ತು ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ. ಡೆತ್ ಆಗಿದ್ದಾರೆ ಅಥವಾ ಇವರು ಎಲಿಜಿಬಲ್ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.